ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂತ ಅಂದರೆ ನಾನು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಆಲೂಗೆಡ್ಡೆ ಫ್ರೆಂಚ್ ಫ್ರೈಸ್ ಮಾಡ್ತಾರೆ, ಆದರೆ ನಾನು ಇವತ್ತು ಹಲಸಿನಕಾಯಲ್ಲಿ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ಅಂತ ನೋಡೋಣ, ಕೊನೆವರೆಗೂ ವಿಡಿಯೋ ನೋಡಿ. ಫಸ್ಟಿಗೆ ನೀವು ಆಲೂಗೆಡ್ಡೆ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಹೇಗೆ ಕಟ್ ಮಾಡ್ಕೊತೀರಾ ಅದೇ ಥರ ಇದನ್ನು ಹಾಗೆ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಖಾರ ಪುಡಿ, ಅದನ್ನು 2 ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಅದೊಂದು ಸ್ವಲ್ಪ ಕಾಯಬೇಕು. ಕಾಯ್ದಾದ್ಮೇಲೆ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಬಾಣಲಿಗೆ ಹಾಕ್ತಾ ಇರಿ. ಅದು ಜಾಸ್ತಿ ಡೀಪ್ ಫ್ರೈ ಮಾಡಿಬಿಡಿ, ಲೈಟಾಗಿರಲಿ. ಯಾಕೆಂದರೆ ಅದು ಜಾಸ್ತಿ ಫ್ರೈ ಮಾಡಿಬಿಟ್ರೆ ಸೀದೋಗ್ಬಿಡುತ್ತೆ. ಆಮೇಲೆ ಟೇಸ್ಟು ಅಷ್ಟೇ ಒಂಥರ ಸೀದಿರೋ ಟೇಸ್ಟೇ ಒಂಥರ ಹೊಡಿತಿರೋದು. ನಾರ್ಮಲ್ಲಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟು ಸಾಕು, ನನಗೆ ಇಷ್ಟು ಸಾಕು ಅನಿಸ್ತು. ಚೆನ್ನಾಗಿ ಬಂತು ನಾನು ಮಾಡಿರೋದಕ್ಕೆ. ಫಸ್ಟು ನಾನು ಮಾಡ್ತಾ ಇರೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನೆಕ್ಸ್ಟ್ ಯಾವುದೇ ವೀಡಿಯೋಸ್ ನಾನು ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ. ಆ್ಯಂಡ್ ಈ ರೆಸಿಪಿ ಇಷ್ಟ ಆಯಿತೋ ಇಲ್ವೋ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಎಲ್ಲ ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಸ್ವಲ್ಪನೇ ಮಾಡ್ಕೊಂಡಿದ್ದು, ಫಸ್ಟ್ ಟೈಮ್ ಅಲ್ವಾ, ಟೇಸ್ಟ್ ಹೇಗೆ ಬರುತ್ತೋ ಏನೋ, ಆಮೇಲೆ ಹಾಳಾಗ್ಬಿಟ್ರೆ ಏನೋ ಅಂತ ಫಸ್ಟ್ ಟೈಮ್ ನಾನು ಮಾಡಿದ್ದು. ಆ್ಯಂಡ್ ಚೆನ್ನಾಗೇ ಬಂತು. ಇದಾದಮೇಲೆ ಎಲ್ಲನೂ ಎತ್ತಿಟ್ಕೊಂಡಾದ್ಮೇಲೆ ಟಿಶ್ಯೂ ಪೇಪರಲ್ಲಿ ಅದರಲ್ಲಿ ಎಣ್ಣೆ ಇರುತ್ತಲ್ಲ, ಎಣ್ಣಿನ ಅಂಶ ಲೈಟಾಗಿ ತೆಗ್ದೆ, ಜಾಸ್ತಿ ಏನು ಬರಲ್ಲ, ಲೈಟಾಗಿ ತೆಗ್ದೆ. ಇದಾದಮೇಲೆ ಇನ್ನೊಂದು ಪ್ಲೇಟಿಗೆ ಇದನ್ನು ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಉಪ್ಪು ಖಾರನ ಹಾಕಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಅದಕ್ಕೆ ಹಿಡಿಬೇಕು, ಅಂಟ್ಕೊಳ್ಬೇಕು. ಅದು ಹೀಗೆ ಸೌಂಡ್ ಕೇಳಿಸ್ಕೊತಿದ್ದೀರ, ಯಾವುದೇ ಮೆತ್ತಗಾಗಿರೋ ಥರ ಇಲ್ಲ. ಈಗ ಹೆಂಗೆ ಚಿಪ್ಸ್ ಮಾಡ್ತೀವಿ ಅದೇ ಥರ ಕ್ರಂಚಿ ಆಗಿದೆ. ಆ್ಯಂಡ್ ಇದಕ್ಕೆಲ್ಲ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೂ ಒಂದು ಲುಕ್ ಕೊಡ್ತು. ಆ್ಯಂಡ್ ಟೇಸ್ಟು ಹಂಗೆ ಸಕ್ಕತ್ತಾಗಿತ್ತು. ಮಕ್ಕಳಿಗೆಲ್ಲ ಆಚೆ ಕಡೆ ಫುಡ್ ತಿನ್ನಿಸೋ ಬದಲು ಈ ಥರ ಮನೇಲೇ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ. ನಾನು ಫಸ್ಟ್ ಟೈಮೇ ಮಾಡಿರೋದು, ಅಂದರೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆಲ್ಲರಿಗೂ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರಿಗೂ ಅಷ್ಟೇ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.